ಜಲಾಶಯದಿಂದ ಬರುವಂಥ ನೀರು ನನ್ನ 18 ಹಳ್ಳಿಗಳಿಗೆ ಬರುವಂತೆ 10,000 ಹೆಕ್ಟೇರಿಗೆ ನಮಗೆ ನೀರು ಬರುತ್ತೆ. ಅದು ನೀವು ಬಿಟ್ಟರೆ ಮಾತ್ರ, ಇಲ್ಲಿದ್ರೆ ಇಲ್ಲ. ನಿಮ್ಮಿಂದ ದಾಟ್ಕೊಂಡು ನನ್ನ ಹತ್ರ ಬರಬೇಕು. ಯಾಕಂದ್ರೆ ನಮ್ಮಲ್ಲೂ 10,000 ಹೆಕ್ಟೇರ್ ನೀರಿದೆ ಅಂದರೆ 18 ಹಳ್ಳಿಗಳು ಎಲ್ಲ ಇಲ್ಲಿಂದ ಬಂದು ದಾಟ್ಕೊಂಡು ಭದ್ರಾ ನಮ್ಮ ಹತ್ರ ಬಂದರೆ ಹಳ್ಳಿಕೇರಿ ಅಂತ ಲಾಸ್ಟ್ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟಲ್ಲಿ ನಮ್ಮದು ಸೇರ್ಕೊಂತು ಅಂದರೆ 18 ಹಳ್ಳಿಗಳಿಗೆ ನಮ್ಮ ರೈತರಿಗೆ ಬೆಳೆಯೋದಕ್ಕೂ ಮತ್ತು ಕುಡಿಯೋದಕ್ಕೂ ಎರಡಕ್ಕೂ ನಮಗೆ ಸಾಕಾಗುತ್ತೆ. ನಾನು ಸ್ವಲ್ಪ ಅಣ್ಣವ್ರು ಹೇಳಿದ ಮೇಲೆಲ್ಲ ವಿಷಯ ತಿಳ್ಕೊಂಡೆ. ಕುಡಿಯೋ ನೀರಿಗೆ ಯಾರೂ ತೊಂದರೆ ಮಾಡೋಲ್ಲ, ಯಾರೇ ಪಕ್ಷದವ್ರು ಇರಲಿ, ಯಾವ ಪಕ್ಷದವ್ರು ಇದ್ರೂ ಸಹ ಕುಡಿಯೋ ನೀರಿಗೆ ನಾವು ಯಾರೂ ತೊಂದರೆ ಮಾಡೋಲ್ಲ. ಸುಮ್ಮನೆ ಅದು ಮಾಡೋದು ಮುಖದ ಮೇಲೆ ಕೆಸರು ಹಚ್ಕೊಳೋ ಅಂತ ಕೆಲಸ ಮಾಡಬಾರ್ದು. ಯಾಕಂದರೆ ಪ್ರತಿಯೊಬ್ಬ ಜೀವಿಗೆ ಅಂದರೆ ಮನುಷ್ಯರಾಗಿರಲಿ ಪ್ರಾಣಿ ಪಕ್ಷಿಗಳು ಆಗಿರಲಿ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಹನಿ ಗುಟುಕು ನೀರು ನಮಗೆ ಬೇಕಾಗಿದೆ. ಅದು ಭದ್ರ ಕೊಡ್ತಾಳೆ, ನಾವ್ಯಾರು ಕೊಡೋಲ್ಲ. ತಾಯಿ ತಂದು ಕೊಡ್ತಾಳೆ, ನಾವು ಅದನ್ನು ಕುಡಿತಾ ಇದ್ದೀವಿ. ಅದಕ್ಕೆ ಯಾಕೆ ನಾವು ಜಗಳ ಆಡಬೇಕು ಅಲ್ವಾ? ನೀರಿಗೋಸ್ಕರ ಜಗಳ ಆಡೋದಲ್ಲ, ಎಲ್ಲರೂ ನಮ್ಮವರೇ ಅಂತ ಎಲ್ಲ ತಾಲೂಕಿನಿಂದ ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಮತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಅಲ್ಲಿವರೆಗೂ ಬರ್ತೀವಿ. ತಾಯಿ ಅಲ್ಲಿಂದ ಬರುತ್ತೆ, ಚಿಕ್ಕಮಂಗ್ಳೂರಿಂದ ಬರ್ತಾ ಇರುತ್ತೆ. ಆ ನೀರು ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಎರಡನೇದು ರೈತರಿಗೆ ನಾವು ನೀರು ಬಿಡೋದ್ರಿಂದ ಏನು ತೊಂದರೆ ಇಲ್ಲ. ಯಾಕಂದರೆ ನೀವು ಬೆಳೆದಿದ್ದು ನಾವು ತಗೊಂಡು ಊಟ ಮಾಡಿ ಬದುಕೋಂಥವ್ರು. ರೈತರು ನಾವು ದೇವ್ರ ಸ್ಥಾನದಲ್ಲಿ ಇಟ್ಟಿರ್ತೀವಿ, ಅವ್ರಿಗೆ ನಾವು ನೀರು ಕೊಡಬೇಕಾಗುತ್ತೆ. ಯಾರು ಕಟ್ಟಿಸಿದ್ರು, ಯಾರು ಮಾಡಿದ್ರು, ಯಾರು ಸೀಳಿ ಬೇರೆ ಕಡೆ ನೀರು ಡೈವರ್ಟ್ ಮಾಡಿದ್ರು, ಇದೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡಿದ್ದೀವಿ, ರೈತರಿಗೆ ಏನು ಕೊಡ್ತಾ ಇದ್ದೀವಿ, ಸಾರ್ವಜನಿಕರಿಗೆ ಏನು ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಜನಪ್ರತಿನಿಧಿಗಳು ಆದವರು ಮೀಡಿಯಾ ಮುಂದಾಗಿರಲಿ ಅಥವಾ ಪತ್ರಿಕಾ ರಂಗದ ಮುಂದಾಗಲಿ ಹೇಳೋ ಮುಂದ್ಗಡೆ ಯೋಚನೆ ಮಾಡಿಬಿಟ್ಟು ಮಾತಾಡಬೇಕಾಗುತ್ತೆ. ಸುಮ್ಮನೆ ಶೋ ಆಫ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು ಮಾಡೋದ್ರಿಂದ ಯಾರೂ ನಂಬೋಲ್ಲ. ಎಲ್ಲರಿಗೂ ಹೊನ್ನಾಳಿ ತಾಲೂಕು ಚನ್ನಗಿರಿಯವರಿಗೆ ಅವರು ಯಾರ್ಯಾರು ಏನು ಮಾಡಿದಾರಂತ ಎಲ್ಲ ಗೊತ್ತಿದೆ. ಶೋ ಆಫ್ ಮಾಡಬಾರ್ದು ಯಾವತ್ತು. ಶೋ ಆಫ್ ಮಾಡಿದ್ರೆ ಜನ ನಂಬೋಲ್ಲ. ನಾವು ಜನರ ಜೊತೆಗೆ ಹೇಗೆ ಹೊಂದಿಕೊಂಡು, ರೈತರಿಗಾಗಲಿ ಯಾರಿಗೇ ಆಗಲಿ ಹೊಂದ್ಕೊಂಡು ನಾವು ಕೆಲಸ ಮಾಡ್ಕೊತ ಹೋದರೆ ಮಾತ್ರ ಜನ ಮತ್ತೊಮ್ಮೆ ನಮ್ಮನ್ನು ಕೈ ಹಿಡಿತಾರೆ ಅಂತ ನನ್ನ ಭಾವನೆ. ನಮ್ಮಲ್ಲೂ ನನ್ನ ತಮ್ಮ MP ರವೀಂದ್ರ ಮಾಜಿ MLA, ತುಂಗಭದ್ರದಿಂದ ನಾವು ಭಾಳ ನಮಗೆ ಕಮ್ಮಿ, ನಿಮಗೆಲ್ಲ ನೀರು ಕಾಣ್ತೀರಿ, ನಾವು ಕಾಣೋಲ್ಲ. 20% ಅಷ್ಟೇ ನಮಗೆ ನದಿ ಹರಿಯುತ್ತೆ. ನೀವೆಲ್ಲ ಹೊಳೆ ಅಂತೀರಿ, ನಾವು ನದಿ ಅಂತೀವಿ. ತುಂಗಭದ್ರ ಮಾತ್ರ 20%, 8-10 ಹಳ್ಳಿಗೆ ಮಾತ್ರ ಹರಿತಾಳೆ. ಆ 8-10 ಹಳ್ಳಿಯಲ್ಲಿ ಬರುವಂಥ ನೀರಿಗೆ ರವೀಂದ್ರ ನನ್ನ ತಮ್ಮ MLA ಆದಾಗ 50 ಕೆರೆಗಳಿಗೆ ನೀರು ತುಂಬಿಸೋಂಥ ಯೋಜನೆ ಮಾಡಿದ್ದ. ಈಗ 2 ವರ್ಷದಿಂದ ಆ ಯೋಜನೆ ಕಂಪ್ಲೀಟ್ ಆಗಿ ಎಲ್ಲ ಕೆರೆ ನೀರುಗಳಿಗೆ ತುಂಬ್ತಾ ಇದೆ. ಮಳೆರಾಯನು ಚೆನ್ನಾಗಿ ಮಳೆ ಕೊಡ್ತಾ ಇದ್ದಾನೆ. ಜೊತೆಗೆ ತುಂಗಭದ್ರಾ ನೀರು ಸೇರಿ ನಿಮಗಿಂತ ಚೆನ್ನಾಗಿ ನಾವು ಮಲೆನಾಡು ಥರ ಆಗ್ತಾ ಇದ್ದೀವಿ ಕೆಲವು ಹಳ್ಳಿಯಲ್ಲಿ. ಇವಾಗ ನಮಗೂ ನೀರು ಸಿಗ್ತಾ ಇದೆ. 100 ಹಳ್ಳಿಗಳಿಗೆ ಬರೀ ನಾವು 50 ಕೆರೆ ತುಂಬಿಸಿದ್ರೆ ನಮಗೆ ಸುಮಾರು 100-200 ಹಳ್ಳಿಗಳಿಗೆಲ್ಲ ಅಂತರ್ಜಲ ಜಾಸ್ತಿ ಆಗ್ತಾ ಇದೆ. ಎರಡನೇದು ಹೋದ ಸಲ ಮಾಡಿರುವಂಥ ಸರ್ಕಾರ 107 ಹಳ್ಳಿಗೆ ಕುಡಿಯೋ ನೀರಿಂದು ಕೊಟ್ಟಿದ್ರು. ಇದು ನಾ ಮಾಡಿಸಿದ್ದಲ್ಲ, ಹೋದ ಸರ್ಕಾರ ಮಾಡಿದ್ರು. ಅದು ಸ್ಟಾಪ್ ಆಗಿತ್ತು. ಆ ಸ್ಟಾಪ್ ಆದಮೇಲೆ ಕುಡಿಯೋ ನೀರಿಗೆ ನಮ್ಮ ಚಿಕ್ಕಟೇರಿ ಭಾಗ ಅಂತ ಇದೆ, ಅಲ್ಲಿ ಯಾವ ನದಿಗಳು ಇಲ್ಲ, ಏನೂ ಇಲ್ಲ, ಎಲ್ಲ ಮಳೆ ಮೇಲೆ ನಾವು ಆಶ್ರಯಿತ ಆಗಿ ಬೆಳೆಯನ್ನು ಬೆಳೆಯುವಂಥವ್ರು. ಅಲ್ಲಿ ನಮಗೆ ಬೇಕಾಗಿತ್ತು ನೀರು, ಅಲ್ಲಿವರೆಗೂ ನಾವು ತಗೊಂಡು ಹೋಗಿದ್ದೀವಿ. ಆ ನೀರು ಕೊಡೋದಕ್ಕೆ ಅದು ಸ್ಟಾಪ್ ಆಗಿತ್ತು. ಸ್ವಲ್ಪ ದೊಡ್ಡ ಗಲಾಟೆ ಆದಮೇಲೆ ನಾ MLA ಆದಮೇಲೆ
ಅದನ್ನು ನಿಂತು ಒಂದು 200 ಜನ ಪೊಲೀಸ್ನವ್ರು ನಿಂತು ಅದನ್ನ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಕೆಲವರು ಬೇರೆ ಪಕ್ಷದವರು ಇದು ಹಾಕ್ಕೊಡುದು ಅಂತಂದೇಳಿ ನನ್ನ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ಪರವಾಗಿಲ್ಲ, ಕೇಸ್ ಹಾಕ್ಲಿ, ಬಟ್ ಕುಡಿಯೋ ನೀರಿನ ಹಂತ ನಮ್ಮ ಹಳ್ಳಿಗಳಿಗೆ ಹೋಗುತ್ತೆ. ಅಲ್ಲ, ಈಗ 80% ಅದು ಕೆಲಸ ಆಗಿದೆ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟರು ಅಂತಂದ್ರೆ ನಮಗೆ ಮುಂದಿನ ದಿನಮಾನಗಳಲ್ಲಿ 105 ಹಳ್ಳಿಗಳಿಗೂ ಕುಡಿಯೋ ನೀರು ಬರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಇನ್ನೊಂದು 4-5 ದಿನಗಳಲ್ಲಿ ಆಗುತ್ತೆ. ಇದೇ ತರ ಇಲ್ಲಿನೂ ನೀವು ಕೆರೆ ನೀರುಗಳು ಎಲ್ಲ ನಮ್ಮ ಶಾಂತನಗೌಡ್ರಣ್ಣ, ಬಸಂತಣ್ಣ, ಚನ್ನಗಿರಿಯಲ್ಲಿರುವಂತ ನಮ್ಮ MLA ಶಿವಗಂಗೆ ಅವರು ಎಲ್ಲ ಹಳ್ಳಿಗಳಿಗೂ ಕೆರೆ ನೀರು ಬಂದಿದೆ. ನಮ್ಮಲ್ಲಿ ಕೆರೆ ನೀರು ಬಂದಿದ್ದು ಅದು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಆಗಿರುವಂತ ಕೆರೆ ನೀರನ್ನು ತುಂಬಿಸಿದ್ದಕ್ಕೆ ನಮ್ಮ ರೈತರ ಮುಖದಲ್ಲಿ ನಗುವನ್ನು ಮೂಡಿಸ್ತಾ ಇದೆ ಅಂತ ಹೇಳ್ತಾ, ಇವತ್ತು ಅಣ್ಣವರು ಆಹ್ವಾನ ಕೊಟ್ಟಿದ್ರು, ನೀನ್ ಕೊನೆ ಭಾಗದವಳು ಬರ್ಬೇಕು ಅಂತ. ಖಂಡಿತ ಬರ್ತೀನಿ ಅಣ್ಣ. ನಾವು ರೈತರ ಪರ, ನಾನು ರೈತರಾಗಿ ಹುಟ್ಟಿರುವಂತವಳು. ನಮ್ಮ ತಂದೆ ತಾಯಿ ಎಲ್ಲ ನಾವು ಜಮೀನ್ದಾರು ಮಂತಂದಲ್ಲಿ ಹುಟ್ಟಿದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ರೈತರದ್ದು ಏನು ಅಂತಂದೇಳಿ. ನಿಮ್ಮ ಭಾವನೆಗಳಿಗೂ ನಮಗೆ ಗೊತ್ತಿದೆ. ಆ ಭಾವನೆಗಳಿಗನ್ನೇ ನಾವು ಆದಷ್ಟು 4 ಜನ ನಾವೆಲ್ಲ ಸೇರಿ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗಿರ್ತೀವಿ, ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಇವತ್ತು ನನ್ನ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಶಾಂತನಗೌಡರಣ್ಣವರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.